ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಪವನ್ ಎಂ ಶ್ರೀವತ್ಸ. ಪವನ್ ಅವರು ಮಾನಸಿಕ ರೋಗ ತಜ್ಞರಾದರೂ ಕೂಡ ಜೊತೆಗೆ ಆಧ್ಯಾತ್ಮ ಜೀವಿ. ಅವರು ಚಕ್ಷು ಫೌಂಡೇಶನ್ ಅಧ್ಯಕ್ಷರಾಗಿ ಕೊರೋನಾ ಸಮಯದಲ್ಲಿ ಅತ್ಯಂತ ಉತ್ತಮವಾದಂತಹ ಉತ್ಕೃಷ್ಟ ಸೇವೆ ಸಲ್ಲಿಸಿ 3,000ಕ್ಕಿಂತ ಹೆಚ್ಚು ಜನರಿಗೆ ಮಾನಸಿಕ ಒತ್ತಡ, ದುಗುಡ, ದುಮ್ಮಾನ ಇದ್ದವರಿಗೆ ಚಿಕಿತ್ಸೆಯನ್ನ ಉಚಿತವಾಗಿ ಕೊಟ್ಟು ಅವರ ಬದುಕನ್ನ ಬಂಗಾರ ಮಾಡಿದಂಥವ್ರು. ಇವತ್ತು ಅವರು ನಮಗೆ ಕೋಪದ ಬಗ್ಗೆ ವಿಶ್ಲೇಷಣೆ ಮಾಡಕ್ಕೆ ಬಂದಿದ್ದಾರೆ. ನಮಸ್ಕಾರ ಪವನ್ ಅವರೇ. ನಮಸ್ಕಾರ. ನಮಸ್ಕಾರ. ಭಗವದ್ಗೀತೆಯಲ್ಲಿ ಕೋಪ ಅಥವಾ ಕೋಪ ನರಕದ ದ್ವಾರ ಅಂತಾರೆ. ಅದು ಇವತ್ತು ನಾವು ಅವ್ರಿಗೆ BP ಶೂಟಪ್ ಆಗ್ಬಿಟ್ರೆ, ಪ್ಯಾರಲಿಸಿಸ್ ಆಗೋಗ್ಬಿಟ್ರೆ, ಕೈ ಬಾಯಿ ಬಿದ್ದು ಹೋಗ್ಬಿಟ್ಟತ್ತೆ, ನರಕ ಯಾತ್ನೆ. ಯಾರಾದ್ರೂ ನೋಡ್ಕೊಂಡ್ರೆ ಸರಿ, ಇಲ್ಲಂದ್ರೆ ಹಾಸಿಗೆ ಹಿಡಿದವರು ಹೇಳಕ್ಕೆ ಆಗಲ್ಲ. ಹೆಂಡತಿಗೆ ಬೈತಾ ಇದ್ರು ಅಂತಾರೆ, ಹೆಂಡತಿಗೆ ಹೊಡಿತಾ ಇದ್ರು ಹೀಗಂತಾರೆ, ಹೆಂಡತಿ ಒದಿತಾ ಇದ್ರಂದ್ರೆ ಅಂತಾರೆ. ಅದು ಎಷ್ಟು ಕೋಪ ಮಾಡ್ಕೊಂಡಿತ್ತು, ಕಾಲು ಕೈ ಬಾಯಿ ಎಲ್ಲಾ ಬಿದ್ದು ಹೋಗ್ಬಿಟ್ಟು ನರಕ ಯಾತ್ನೆಯನ್ನ ಪಡ್ತಿರ್ತಾರೆ. ಇನ್ನ ಇದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಬಸವಣ್ಣನವರು 12ನೇ ಶತಮಾನದಲ್ಲಿ ಬರೀತಾರೆ, ತನಗೆ ಮುನಿದವರಿಗೆ ತಾನು ಮುಲಿಯಲೇಕಯ್ಯ ಅಂತ. ಅಂದ್ರೆ ಯಾರಾದ್ರೂ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ರೆ ನಾವು ವಾಪಸ್ ಯಾಕೆ ಕೋಪ ಮಾಡ್ಕೊಳ್ಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ತನಗಾದ ಆಗೇನೋ ಅವರಿಗಾದ ಚೇಗೇನೋ. ಇದರಿಂದ ನೀವು ಮತ್ತೆ ಕೋಪ ಮಾಡ್ಕೊಳ್ಳೋದ್ರಿಂದ ಅವ್ರಿಗೇನು ನಷ್ಟ ಆಗತ್ತೆ, ನಿಮಗೇನ್ ಲಾಭ ಆಗತ್ತೆ ಅಂತ ಸಮಂಜಸವಾಗಿ ಆ ಸಮಯಕ್ಕೆ ನೋಡ್ಕೋಬೇಕು. ಅದನ್ನ ಬಿಟ್ಟು ಕೋಪ ಮಾಡ್ಕೊಂಡ್ಬಿಟ್ರೆ ಅವ್ರು ದೊಡ್ಡವರಾಗಿರೋದು ಹೋಗಿ ಚಿಕ್ಕವ್ರಿಗಿಂತ ಕೀಳಾಗಿ ಹೋಗ್ಬಿಡ್ತಾರೆ. ಮನದ ಕೋಪ ತನ್ನ ಅರಿವಿನ ಕೇಳು. ತನ್ನ ಅರಿವು ಅಂದ್ರೆ ಏನು? ತನ್ನನ್ನು ಅರಿಯೋದು. ಆ ಪರಮಾತ್ಮನ ಅಂಶ ನನ್ನಲ್ಲಿದೆ, ಪರಮಾತ್ಮನ ಅಂಶ ನಿಮ್ಮಲ್ಲಿದೆ ಅನ್ನೋ ಅರಿವು ಇದ್ದವ್ರಿಗೆ ಈ ತರ ಕೋಪ ಬರೋದಿಲ್ಲ. ಪರಮಾತ್ಮನ ಮೇಲೆ ಕೋಪ ಮಾಡ್ಕೊಳ್ತೀರ ನೀವು? ಇಲ್ಲ. ಅಂದ್ರೆ ತನ್ನ ಅರಿವಿನ ಕೇಡು ಅಂತ ಹೇಳ್ತಾರೆ. ಮನೆಯೊಳಗಣ ಕಿಚ್ಚ ಮನೆ ಸುಡುತ್ತದಲ್ಲದೆ ನೆರೆಮನೆಯ ಸುಡುವುದೇ ಅಂತ. ಈಗ ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಕೋಪ ಮಾಡ್ಕೊಂಡಾಗ ಮೆದುಳಿನಿಂದ ಕೆಟಕೋಲಮಿನ್ಸ್, ಕಾರ್ಟಿಸೋಲ್ಸ್ 400 ಟೈಮ್ಸ್ ಹೆಚ್ಚು ಉತ್ಪತ್ತಿ ಆಗತ್ತೆ. ಅದರಿಂದ ಹೃದಯಕ್ಕೆ ಸರಬರಾಜು ಮಾಡುವ ಕಿರೀಟ ಧಮನಿಗಳು ಸಂಕುಚಿತಗೊಂಡು ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಳ್ಕೊಳ್ಳುತ್ತೆ. ಹಾರ್ಟ್ ನಿಷ್ಕ್ರಿಯ ಆಗಿ ಹೋಗ್ಬಿಡುತ್ತೆ ಹೃದಯ. ಆವಾಗ ರಕ್ತ ಸರಬರಾಜಿಲ್ಲದೆ ಇಡೀ ಶರೀರದಲ್ಲಿರೋ ಜೀವಕಣಗಳು 60 ಟ್ರಿಲಿಯನ್ ಜೀವಕಣಗಳಿಗೆ ಪ್ರಾಣವಾಯು ಪೋಷಣೆ ಇಲ್ಲದೆ ಸುಸ್ತಾದಾಗ ಆಗ್ತಾರೆ. ಅಂತ ಕೋಪ ಮಾಡ್ಕೊಂಡು ಏನು ಮಹಾ ರುದ್ರನ ಹಾಗೆ ಕೂಗಾಡ್ದವ್ರಿಗೆ ಹೇಗಿದ್ದೀರಿ ಸ್ವಾಮಿ ಅಂತ ಕೇಳಿ, ಅಯ್ಯೋ ಸಾಕಾಗಿ ಹೋಗ್ಬಿಟ್ಟಿದೆ ಅಂತಾರೆ. ಯಾಕಂದ್ರೆ ಅವ್ರಿಗೇ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ, ಹೃದಯ ಕೆಲಸ ಮಾಡಕ್ ಆಗೋದಿಲ್ಲ. ಹಾಗಾಗಿ ಈ ಕೋಪ ಅನ್ನೋದಿದೆಯಲ್ಲ, ಆ ಕೋಪಿಷ್ಟಿನ ಕಡೆಯಿಂದ ಕೆಟ್ಟ ಕೆಲಸ ಮಾಡಿಸುತ್ತೆ. ಅದರ ಜೊತೆಗೆ ಅವನ ಹೃದಯ ಅಂದ್ರೆ ಆ ಪರಮಾತ್ಮನ ಆವಾಸ ಸ್ಥಾನವಾದಂತ ಹೃದಯ ಕೂಡ ನಿಷ್ಕ್ರಿಯಗೊಳ್ಳುತ್ತೆ. ಹಾಗಾಗಿ ವೈಜ್ಞಾನಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ನೋಡಿದ್ರೆ ಈ ಕೋಪ ಒಳ್ಳೇದಲ್ಲ ಅಂತ. ಆದ್ರೂ ನೀವ್ ಯಾರಿಗೆ ಕೇಳಿ ನೋಡಿ, ಯಾರ್ಯಾರು ಕೋಪ ಮಾಡ್ಕೊಳ್ತೀರಿ ಕೈ ಎತ್ತೀರಿ ಅಂದ್ರೆ ಎಲ್ಲಾರು 2 ಕೈ ಎತ್ತು ಬಿಡ್ತಾರೆ. ಯಾಕಂದ್ರೆ ಎತ್ತದೇ ಇರೋಳು ನಾನು ಒಬ್ಳೆ. ಹಾಗಾಗಿ ಈ ಕೋಪ ಅನ್ನೋದು ಅದ್ರ ಬಗ್ಗೆ ತಿಳಿಸಿ ಹೇಳ್ಕೊಡಿ ನಮ್ಗೆ. ಖಂಡಿತ. ಈ ಕೋಪ ಅನ್ನೋದು ನಾವು ನೋಡ್ಕೊಂಡು ಬರ್ತಿರೋ 5 ಭಾವನೆಗಳಲ್ಲಿ ಒಂದು ಬೇಸಿಕ್ ಭಾವನೆ ಇದು. ಹೆಂಗೆ ದುಃಖ, ಸಂತೋಷ ಅಥವಾ ಖುಷಿ, ಅಸಹ್ಯ, ಬೇಸರ ಈ ತರದ್ದೆಲ್ಲ ಇದಾವೆ, ಹಾಗೆ ಕೋಪನು ಒಂದು ಬೇಸಿಕ್ ಎಮೋಷನ್. ಅದಿಲ್ಲ ಅಂದ್ರೆ ಒಬ್ಬ ಮನುಷ್ಯ ಸರ್ವೈವ್ ಆಗ್ಲಿಕ್ಕೆ ಆಗೋದಿಲ್ಲ. ಕೋಪ ಅದೆಲ್ಲ ಸುಳ್ಳು. ಸದ್ಯ ಈಗ ಮೇಷ್ಟ್ರ ಕೈಯಲ್ಲಿ ಬೆತ್ತ ಯಾಕಿರುತ್ತೆ? ಅಲ್ಲ, ಅದೆಲ್ಲ ಹಳೆ ಕಾಲದ್ದು. ಈಗ ಯಾವ ಮೇಷ್ಟ್ರ ಕೈಯಲ್ಲೂ ಬೆತ್ತ ಇಡಕ್ಕೆ ಕೊಡೋದಿಲ್ಲ. ಅದೇ ಏನಕ್ಕೆ? ಅವರಿಗೆ ಹ್ಯೂಮನ್ ರೈಟ್ಸ್ ಅವ್ರ ಮೇಲೆ ಭಯ. ಹೌದು. ಅವ್ರು ಕೋಪ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಕಾರಣ ಮೇಲೇನೆ ಈ ಪ್ರಪಂಚ ನಡೀತಾ ಇರೋದು. ಅದರ ಅಗತ್ಯತೆ ಇದೆಯಾ ಇಲ್ವಾ ಅಂತ ನಾವು ಪ್ರಶ್ನೆ ಕೇಳ್ಕೊಳ್ಳೋದಕ್ಕಿಂತ ಎಷ್ಟು ಇದ್ರೆ
ಹೆಲ್ದಿ, ಎಷ್ಟಿದ್ರೆ ಅನ್ಹೆಲ್ದಿ ಅನ್ನೋದನ್ನ ನಾವು ನೋಡ್ಕೊಳ್ಬೇಕು. ಹೌದು. ಎಷ್ಟೋ ಇವತ್ತು ಸಲ ನಾವು ಜಗತ್ತಿನ ಆಗು ಹೋಗ ನೋಡಿದ್ರೆ ಈ ಕೋಪದಿಂದನೇ ಯುದ್ಧಗಳು ಶುರು ಆಗ್ಬಿಟ್ಟಿದೆ. ಆ ಕೋಪದಿಂದ ತಾಪ, ತಾಪದಿಂದ ಸೇಡು, ಸೇಡಿನಿಂದ ಅದು ಏನು ವಿಪರೀತ ಆಗೋಗ್ಬಿಟ್ಟಿದೆ. ಹಾಗಾಗಿ ಕೋಪ ಕಡಿಮೆ ಮಾಡ್ಕೊಳ್ಳೋದೇ ವಾಸಿ. ಅದ್ರ ಬಗ್ಗೆ ಹೇಳಿ. ಕೋಪ ನಾವು ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಬೇಕು. ಮೊದಲನೇ ಕಾರಣ ಕೋಪಕ್ಕೆ ಏನಂದ್ರೆ, ನೀವ್ ಅವಾಗ್ಲೇ ಹೇಳ್ದ ಹಾಗೆ ಮಹಾಭಾರತದಲ್ಲಿ ಹೇಳ್ತಾನೆ, ಕೋಪಕ್ಕೆ ಕಾರಣ ಐ ಪ್ರಾಬ್ಲಮ್ ಅಂತ. ಅವಾಗ್ಲೇ ನಾನು 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 ಆಗಬಾರ್ದು, ನಾನ್ ಹಾಗೆ ಆಗ್ಬೇಕು, ನಾನ್ ಹೇಳ್ದಾಗ ಆಗ್ಲಿಲ್ಲ ಅಂದ್ರೆ ಕೋಪ, ಕೋಪ, ನಾನ್ ಹೇಳ್ದಾಗ ಆಗ್ಲಿಲ್ಲ ಬೇರೆಯವ್ರು ಹೇಳ್ದಾಗ ಆಗೋಯ್ತು ಕೋಪ. ಈ ಮದದಿಂದ ಶುರು ಆಗತ್ತಲ್ಲ ಕೋಪ, ಅಹಂಕಾರ, ಮದದಿಂದ ಒಂದು ಕೋಪ ಆಗತ್ತೆ. ಇನ್ನೊಂದು ಮಮಕಾರದಿಂದ ಕೋಪ ಬರುತ್ತೆ. ತಾಯಿ ಮಗಳ ಮೇಲೆ ಅಥವಾ ಮಗನ ಮೇಲೆ ಕೈ ಎತ್ತಾಳೆ, ಏಯ್ ಮುಟ್ಬೇಡ, ಆದ್ರೆ ಹಿಂದೆ ಇರುವ ಕಾಳಜಿ ಏನೋ ಆಗಬಾರ್ದು ಹೋಗ್ಬಿಡುತ್ತೆ, ಆಗಬಾರ್ದು ಆಗೋದನ್ನ ನಿಲ್ಸೋದಕ್ಕೋಸ್ಕರ ಕೋಪವನ್ನ ವ್ಯಕ್ತಪಡಿಸ್ತಾರೆ. ಇದು ಒಂದು ರೀತಿಯಾದಂತಹ ಕೋಪ. ಆದ್ರೆ ಇನ್ನೊಂದು ಸಾತ್ವಿಕ ಕೋಪ ಅನ್ಬೋದು, ಸಾತ್ವಿಕ ಕೋಪ ಅನ್ಬೋದು. ಹೌದು. ನಮ್ ತಾಯಿ ಒಂದು ಬುದ್ಧವಾದ ಹೇಳಿದ್ರು, ಈ ಕೋಪ ಬರೋದು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ. ಹೇಗಿರ್ಬೇಕಂದ್ರೆ, ಕೋಪ ನೀರಿನ ಸರ್ಫೇಸ್ ಮೇಲೆ ಒಂದು ಗೆರೆ ಎಳೆದ ಹಾಗಿರ್ಬೇಕಂತೆ. ಅದು ಗೆರೆ ಎಳೆಯಕ್ಕಾಗದೇ ಇಲ್ಲ. ಇದ್ದ ಹಾಗೆ ಹೋಗ್ಬಿಡುತ್ತದು, ಬಂದ ಹಾಗೆ ಹೋಗ್ಬಿಡುತ್ತೆ. ಆ ರೀತಿಯಾಗಿರ್ಬೇಕು. ಎಷ್ಟು ಚೂಪಾಗಿತ್ತು, ಬಂದು ಹೋಗ್ಬೇಕು. ಒಳಗಡೆನೆ ಇಟ್ಕೊಂಡಿರೋದು ಪ್ರೆಷರ್ ಕುಕ್ಕರ್ ಪ್ರೆಷರ್ ಇದ್ದ ಹಾಗೆ, ಸಡನ್ ಆಗಿ ತೆಗೆದ್ರೆ ಬ್ಲಾಸ್ಟ್ ಆಗ್ಬಿಡುತ್ತಲ್ಲ, ಹಾಗೆ ಆಗಬಾರ್ದು ಅನ್ನೋ ಸರಿ. ಟೀಚರ್ಗೆ ನನ್ನ ಮೇಲೆ ಕೋಪ, ನನಗೆ ಸಬ್ಜೆಕ್ಟ್ ಮೇಲೆ ಕೋಪ, ಹೀಗೆ ಕೆಲವು ಸಲ ಎಲ್ಲೋ ಇದ್ದಿದ್ ಕೋಪ ಎಲ್ಲೋ ಡಿಸ್ಪ್ಲೇಸ್ ಆಗ್ತಾ ಇರುತ್ತೆ. ಚೈನ್ ರಿಯಾಕ್ಷನ್. ಮನೆಯಲ್ಲಿ ಹೆಂಡತಿ ಜೊತೆ ಜಗಳಾಡಿ ಬಾಸು ಕೆಲ್ಸಕ್ಕೆ ಹೋಗ್ಬಿಟ್ಟು ಅಲ್ಲಿ ಆಫೀಸ್ ನಲ್ಲಿ ಬೇರೆಯವ್ರಿಗೆ ಕೂಗಾಡ್ದಾಗೆ. ಸೊ ಇದು ಕೂಗಾಡಿದಾಗ ನೆನಪಾಗತ್ತೆ, ಒಬ್ಬ ಬಾಸು ಸಿಕ್ಕಾಪಟ್ಟೆ ರೇಗಾಡ್ಕೊಂಡು ಎಲ್ಲರ ಮೇಲೂ ಬಾಸಿಂಗ್ ಮಾಡ್ತಾ ಇದ್ದಂತೆ, ಈ ಥ್ರೋಯಿಂಗ್ ವೇಟ್. ಆವಾಗ ಚಮಚ ಕೇಳಿದಂತೆ, ಏನ್ ಸಾರ್ ಹುಲಿ ಸಾರ್ ನೀವು, ಹೆಂಗ್ ಗರ್ಜಿಸ್ತೀರಾ ನೀವು ಅಂತ. ಹೌದಪ್ಪ ನಾನ್ ಬಾಸು ಅಂದಂತೆ. ಮನೆಯಲ್ಲೂ ಹೀಗೇನಾ ಸರ್ ಅಂತ ಕೇಳ್ದ. ಮನೆಯಲ್ಲೂ ಹುಲಿನೇ ಕಾಣೋ, ಆದ್ರೆ ಏನ್ ಮಾಡೋದು, ದುರ್ಗೆ ಮೇಲೆ ಸವಾರಿ ಮಾಡಿರ್ತಾಳೆ ಅಂತ. ಹಾಗಾಗಿ ಕೋಪ ಅನ್ನೋದು ಬಡವನ ಕೋಪ ದವಡೆಗೆ ಮೂಲು ಅಂತ ಹೇಳಿ ಮುಂದೆ. ಈಗ ಅದು ಕಂಟಿನ್ಯೂ ಮಾಡ್ತಾ ಇರ್ಬೇಕಾದ್ರೆ ನೀರಿನ ಮೇಲೆ ಗೆರೆ ಎಳೆದ ಹಾಗೆ ಕೋಪ ಇರ್ಬೇಕು ಅನ್ನೋದು ಒಂದು ತಿಳ್ಕೊಳ್ಬೇಕಾದಂತಹ ವಿಷಯ. ಇನ್ನೊಂದು, ಒಬ್ಬ ಚೈನೀಸ್ ಫಿಲಾಸಫರ್ ತುಂಬಾ ಚೆನ್ನಾಗಿ ಹೇಳ್ತಾನೆ ಅವನ್ ಕವಿತೆನಲ್ಲಿ. ನಂಗೆ ಆ ಕವಿತೆ ಏನು ಅನ್ನೋದು ನೆನಪಿಲ್ಲ. ಅದರಲ್ಲಿ ಒಂದ್ ಮಾತು ಬರುತ್ತೆ, ಏನಂದ್ರೆ ಕೋಪ ಹೇಗೆ ಅಂದ್ರೆ, ತಾನು ವಿಷ ಸೇವಿಸಿ ಅವನ್ ಯಾರ ಮೇಲೆ ಕೋಪ ಮಾಡ್ಕೊಂಡಿರ್ತಾನೋ ಅವನ್ ಸಾಯ್ಲಿ ಅಂತ ಅಪೇಕ್ಷೆ ಪಟ್ಟ ಹಾಗೆ. ಹಾಗಾಗೋದಿಲ್ಲಪ್ಪ, ನೀನ್ ಪಾಯ್ಸನ್ ತಗೋತಾ ಇದ್ಯಾ, ನಿನಗ್ ಒಳ್ಳೇದಲ್ಲ ಅದು. ನೀನ್ ಅರ್ಥ ಮಾಡ್ಕೊ, ನೀನು ಹೇಗೆ ಒಂದು ಸಿಚುವೇಶನ್ ಅನ್ನ ನಿಭಾಯಿಸಬಹುದು. ಇದಕ್ಕೆ ಕಾರಣ ನನ್ನಲ್ಲಿ ಏನೇನಿದಾವೆ. ಒಂದು, ನಾವು ಕಮ್ಯುನಿಕೇಶನ್ ಸರಿಯಾಗಿ ಮಾಡ್ತಾ ಇರೋದಿಲ್ಲ. ನಮ್ ತಲೆಯಲ್ಲಿರತ್ತೆ ವಿಷಯ, ಅದನ್ನ ಬಾಯಲ್ಲಿ ಹೇಳಲಿಕ್ಕೆ ಆಗ್ತಿರೋದಿಲ್ಲ, ಅದರಿಂದ ಫ್ರಸ್ಟ್ರೇಟ್ ಆಗ್ತಿರುತ್ತೆ. ಆ ಫ್ರಸ್ಟ್ರೇಷನ್ ನಮಗೆ ಕೋಪದಲ್ಲಿ ಕಾಣ್ತಾ ಇರುತ್ತೆ. ಇನ್ನು ಹೊರಗಿನಿಂದ ಕೆಲವು ವಿಚಾರಗಳು ನನ್ನ ಜೀವನದಲ್ಲಿ ಆದಾಗೆ, ಮ್ಯಾಥಮೆಟಿಕ್ಸ್ ಅರ್ಥ ಆಗ್ತಿಲ್ಲ, ಅದರಿಂದ ಫ್ರಸ್ಟ್ರೇಷನ್ ಆಗ್ತಿದೆ, ಅದನ್ನ ಯಾವ್ದ್ರ ಮೇಲೋ ತೀರಿಸ್ಕೊಳ್ಳೋದು. ಇನ್ನೊಂದು, ಯಾವ್ದೋ ಬಲಿಷ್ಠರಾದ್ರ ಮೇಲೆ ಕೋಪ ತೀರಿಸ್ಕೊಳ್ಲಿಕ್ಕೆ ಆಗ್ತಿಲ್ಲ, ಇನ್ನೆಲ್ಲೋ ಬಂದು ತೀರಿಸ್ಕೊಳ್ಳೋದು. ಎಲ್ಲೋ ಪೆಂಟಪ್ ಮಾಡ್ಕೋತೀವಿ, ಇನ್ನೆಲ್ಲೋ ರಿಲೀಸ್ ಮಾಡ್ತಾ ಇರ್ತೀವಿ. ಈ ರೀತಿಯಾದಂತಹ ಖೋ ಆಟ ಆಡದಂಗೆ ಖೋ ಅಂತ ಕೊಡ್ತಾ ಹೋಗೋದು. ಅಲ್ಲಿ ಅತ್ತೆ ಬೈದಿದ್ದು ಸೊಸೆಗೆ, ಸೊಸೆದು ಗಂಡನ್ಗೆ, ಗಂಡ ಹೋಗಿ ಅಸಿಸ್ಟೆಂಟ್ಗೆ, ಅಸಿಸ್ಟೆಂಟ್ ಹೋಗಿ ತನ್ನ ಹೆಂಡತಿಗೆ, ಅದು ಪೂರ್ತಿ ಹಂಗೆ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಈ ಖೋ ಕೊಟ್ಟಂತ ಆಟವನ್ನ ಬಿಟ್ರೆ ಈ ಕೋಪ ಅನ್ನೋದನ್ನ ಕಂಟ್ರೋಲ್ ಮಾಡ್ಬೋದು. ಈ ಕೋಪದಿಂದ ಆಗುವ ದುಷ್ಪರಿಣಾಮಗಳು ಏನು? ಕೋಪ, ಒಂದು ಫಿಲಾಸಫಿ ಪ್ರಕಾರ ಒಬ್ಬ ಮನುಷ್ಯ ಒಂದು ದಿನದಲ್ಲಿ 72,000 ಚಿಲ್ಡ್ರೆಸ್ ಅಲ್ಲಿ ಉಸಿರಾಡ್ತಾನೆ ಅಂತ ಇದೆ. ಅದನ್ನ ನಾವು ಕರೆಕ್ಟ್ ಆಗಿ ಉಸಿರಾಡಿದ್ವಿ ಅಂದ್ರೆ 120 ವರ್ಷಗಳ ಕಾಲ ಜೀವನ ಮಾಡ್ಬೋದು. ಅಕಸ್ಮಾತ್ ಅದನ್ನ ನಾವು ಬೇಗ ಮುಗಿಸ್ಕೊಂಡ್ವಿ ಅಂದ್ರೆ
ಅಲ್ಲ, ನೀವು ಉಸಿರಾಡೋದ್ ಬಿಡಿ, ಕೋಪ ಮಾಡ್ಕೊಂಡ್ರೆ ಈಗ ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಕೋಪ ಮಾಡ್ಕೊಂಡಾಗ ಮೆದುಳಿನಿಂದ 400 times ಮೋರ್ ಕೆಟಕೋಲಮಿನ್ಸ್, ಕಾರ್ಟಿಸೋಲ್ ಉತ್ಪತ್ತಿ ಆಗುತ್ತೆ. ಆ ಉತ್ಪತ್ತಿ ಆದಾಗ ಹೃದಯ ನಿಷ್ಕ್ರಿಯ ಆಗುತ್ತಲ್ಲ, ಅದು ಮತ್ತೆ ಸರಿ ಆಗ್ಬೇಕಂದ್ರೆ 77 ಗಂಟೆ ಬೇಕಾಗತ್ತೆ, ಅಂದ್ರೆ 3 ದಿನ ಬೇಕಾಗತ್ತೆ. ಸೊ ಆ 3 ದಿನದ ಮೊದಲೇ ನೀವು ಮತ್ತೆ ಕೋಪ ಮಾಡ್ಕೊಂಡ್ರೆ ಮತ್ತೆ ಹಾರ್ಟ್ಗೆ ತೊಂದರೆ ಆಗುತ್ತೆ. ಹಾಗಾಗಿ ಇದನ್ನ ಜಪಾನ್ ನಲ್ಲಿ ಸ್ಟಡಿ ಮಾಡಿ ನೋಡಿದರೆ, ಧ್ಯಾನ ಅಂದ್ರೆ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಮಾಡಿದಾಗ ಆ ಕೋಪದಿಂದ ಆದಂತ ದುಷ್ಪರಿಣಾಮ ಬೇಗನೆ ಸರಿಯಾಗಿ ಹೋಗ್ಬಿಡುತ್ತೆ, ಹಾರ್ಟ್ ಮತ್ತೆ ಪಂಪಿಂಗ್ ನಾರ್ಮಲ್ ಬರುತ್ತೆ ಅಂತ. ಹಾಗಾಗಿ ಯೋಗ ಧ್ಯಾನ ಮಾಡೋದ್ರಿಂದ ಕೋಪ ಬರೋದನ್ನು ಕಡಿಮೆ ಮಾಡ್ಬೋದು, ಕೋಪದಿಂದ ಆದಂತ ದುಷ್ಪರಿಣಾಮವನ್ನು ಕೂಡ ಕಡಿಮೆ ಮಾಡ್ಬೋದು. ಅದರಲ್ಲೂ ಶವಾಸನ ಮಾಡಿದ್ರೆ BP ಜಾಸ್ತಿ ಆಗಿದ್ದು, ಹಾರ್ಟ್ ರೇಟ್ ಜಾಸ್ತಿ ಆಗಿದ್ದು ಎಲ್ಲವನ್ನೂ ಕಡಿಮೆ ಮಾಡುವಂತ. ಸೊ ಹಾಗಾಗಿ ವೈಜ್ಞಾನಿಕವಾಗಿ ಇನ್ನೇನು ಮಾಡ್ಬೋದು ಕೋಪ ಕಡಿಮೆ ಮಾಡ್ಕೊಳಕ್ಕೆ? ಕೋಪ ಕಡಿಮೆ ಮಾಡ್ಕೊಡ್ಲಿಕ್ಕೆ ಒಂದು ಅಫರ್ಮೇಶನ್ಸ್ ಹೇಳ್ಕೊಳ್ಳೋದು ಉತ್ತಮ ಅಂತ ನನಗೆ ಅನ್ಸೋದು. ನಾವು ಬ್ರೀತ್ ಮಾಡುವಾಗ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಕರಿತೇವೆ. ನಾನು ಕೋಪ ಮಾಡ್ಕೊಳ್ಳೋದು ತಪ್ಪಲ್ಲ, ಆದ್ರೆ ಅದನ್ನ ವ್ಯಕ್ತಪಡಿಸೋ ರೀತಿ ಸರಿ ಮಾಡ್ಕೊಳ್ಬೇಕು. ನನಗೆ ಪೇಷನ್ಸ್ ಇದೆ, ನಾನ್ ಕಾಮಾಗಿದ್ದೀನಿ, ಹೇಳ್ಕೋತಾ ಕಡಿಮೆ ಆಗುತ್ತೆ. ಎಷ್ಟೋ ಕಡೆ ಹೇಳ್ತಾರೆ, ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ, ಏನ್ ಬರುತ್ತೆ ಅದನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೋತೀನಿ. ಅಕ್ಸೆಪ್ಟೆನ್ಸ್ ಈಸ್ ದ ಓನ್ಲಿ ಕೀ. ನಮಗೆ ದುಃಖ ಹೋಗ್ಬೇಕು. ಆಯ್ತು ಪವನ್ ಅವ್ರೆ, ನೀವ್ ಇದನ್ನ ಆಕ್ಸೆಪ್ಟೆನ್ಸ್ ಮಾಡ್ಕೊಂಡು ನಿಮ್ ಕೋಪನ ಕಡಿಮೆ ಮಾಡ್ಕೊಂಡಿದ್ದೀರಾ? ಖಂಡಿತ. ಆದ್ರೆ ತುಂಬಾ ಲೇಟ್ ಆಗಿ ಕೋಪ ಬರುತ್ತೆ ನನಗೆ. ಸುಮಾರು ಚಾನ್ಸಸ್ ಕೊಡ್ತೀನಿ, ಅಸರ್ಟಿವ್ ಆಗಿರ್ತೀನಿ. ಆದ್ರೂ ಕೆಲವು ಸರ್ತಿ ಅಲ್ಲಿ ಆಚೆ ಈಚೆ ಆಗುವಾಗ ಆಗ್ಬಾರ್ದು. ಈಗ ನಮ್ಮ ದೇವರ ನೀವು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂದಾಗ ನೆನಪಾಗತ್ತೆ, ಒಬ್ಬ ಸಂತ ಹೋಗ್ತಾ ಇರ್ತಾನೆ, ಸಂತ ಹೋಗುವಾಗ ಅದು ಹಾವು ಕಚ್ತಾ ಇರುತ್ತೆ, ಜನ ಎಲ್ಲ ಹೆದರ್ಕೊಂಡು ಓಡ್ತಾ ಇರ್ತಾರೆ, ಎಷ್ಟು ಭಯದಿಂದ ಓಡ್ತಾ ಇರ್ತಾರೆ. ಅದಕ್ಕೆ ಆ ಸಂತ ಅವ್ರ ಹಾವಿಗೆ ಬುದ್ಧಿ ಹೇಳ್ತಾನಂತೆ, ಅಲ್ಲಪ್ಪ ಯಾಕೆ ಇಷ್ಟು ಸುಮ್ನೆ ಯಾಕೆ ಕಚ್ಚುತ್ತೀಯ, ನಿನ್ ಪಾಡಿಗೆ ನೀನ್ ಇಲ್ಲಿ ತಿನ್ಕೊಂಡು ನಿನ್ನ ಇದ್ರಲ್ಲಿ ಇದ್ಬಿಡು, ಆ ಮನುಷ್ಯರನ್ನ ಕಚ್ಕೊಂಡು ಯಾಕೆ ಓಡಾಡ್ತಾ ಇದೀಯ, ಬಿಟ್ಬಿಡು ಅಂತ. ಆಮೇಲೆ ಸುಮಾರು ವರ್ಷದ ಮೇಲೆ ಅವನು ಬರ್ತಾ ಇದ್ರೆ ನೋಡ್ತಾನೆ, ಎಲ್ಲರೂ ಸೇರ್ಕೊಂಡು ಕಲ್ಲು ದೊಣ್ಣೆ ತಗೊಂಡು ಹೊಡಿತಾ ಇರ್ತಾರೆ. ಆ ಹಾವು ಸಾಯೋ ಹಾಗೆ ಬಿದ್ದಿತ್ತಂತೆ. ಆವಾಗ ಯಾಕಪ್ಪ ಇಷ್ಟು ಹೊಡ್ಸ್ಕೊಂಡು ಸಾಯ್ತಾ ಇದೀಯಾ, ನಿನ್ಗೆ ಬುಸ್ಸನ್ನಕ್ ಬರಲ್ವಾ ಅಂತಂದು, ನೀವೇ ಹೇಳಿದ್ರಲ್ಲ ಕೋಪ ಮಾಡ್ಕೋಬೇಡಿ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಕಚ್ಚಬೇಡ ಅಂತ ಹೇಳಿದೆ, ಬುಸ್ ಅನ್ಬೇಡ ಅಂತ ಹೇಳಿಲ್ವಲ್ಲ ಅಂತ. ಅಂದ್ರೆ ಕೋಪ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ತೊಂದರೆ ಕೊಡ್ಬೇಡ, ಆದ್ರೆ ಬುಸ್ ಅಂತ ಸ್ವಲ್ಪ ಹೆದರ್ಸ್ಕೋಬಹುದು ಅಂತ. ಸೊ ಅದನ್ನ ನಡೆಯುತ್ತೆ ಅಂತ ಅನ್ಕೋಬಹುದು. ಓಕೆ, ಈಗ ಈ ಕೋಪ ಅವಶ್ಯಕತೆ ಇದೆ ಅನ್ನೋದನ್ನ ನಮ್ಮ ಸನಾತನ ಧರ್ಮದಲ್ಲೇನೆ ನಾವು ನೋಡ್ಬೋದು. ಹೇಗೆ ಅಂದ್ರೆ, ಈ ದೇವರ ಭಾವಚಿತ್ರಗಳನ್ನ ನೋಡುವಾಗ ಅವನ ಕೈಯಲ್ಲಿ ಆಯುಧ ಏನಕ್ಕಿದೆ? ದುರ್ಗಿ, ಚಾಮುಂಡಿ, ನಮ್ಮ ರುದ್ರದೇವರು. ಆಯ್ತಾಯ್ತು. ಈಗ ನಾವು ಶಿವ ಪಾರ್ವತಿಗಳು ಏನೇ ಲೀಲೆ ಮಾಡಿದ್ರು ಕೂಡ ಅದು ಲೋಕದ ಹಿತಕ್ಕಾಗಿ ಅಂತಂದು. ಆದ್ರೆ ಕೊನೆಗೆ ನಿಮ್ಗೆ ಧನ್ಯವಾದಗಳನ್ನ ಹೇಳ್ಕೊಂಡು ನಾನು ಯಾಕೆ ಮುಗಿಸ್ತಾ ಇದ್ದೀನಿ ಅಂತಂದ್ರೆ, ಕೋಪ ಅನ್ನೋದು ಒಳ್ಳೇದಲ್ಲ, ಕೋಪದಿಂದ ಯಾವುದ್ರಿಗೂ ಯಾರಿಗೂ ಪ್ರಯೋಜನ ಆಗಲ್ಲ. ಹಾಗಾಗಿ ಕೋಪವನ್ನ ಬಿಟ್ಟು ಶಾಂತವಾಗಿರೋದು ವಾಸಿ ಅಂತ. ಅದಕ್ಕೆ ಶಿವ ಕೇಳ್ತಾನೆ, ಮನಸ್ಸು ಶಾಂತವಾಗಿರ್ಬೇಕಾದ್ರೆ ಏನನ್ನ ತ್ಯಜಿಸ್ಬೇಕು ಅಂದ್ರೆ ಕೋಪವನ್ನ ತ್ಯಜಿಸ್ಬೇಕು ಅಂತ. ಸೊ ಯಾವ ಕುಟುಂಬದಲ್ಲಿ ಶಾಂತಿವಾಗಿ ಇರುತ್ತೋ ಅಂದ್ರೆ ಅಲ್ಲಿ ಕೋಪ ಇಲ್ಲ ಅಂತ. ತುಂಬಾ ಧನ್ಯವಾದಗಳು ಶ್ರೀವತ್ಸ ಅವರೇ, ನಮಸ್ಕಾರ.